ನ್ಯೂಸ್ 42 ಕನ್ನಡ. ಅನೇಕ ಮಕ್ಕಳು ಇವತ್ತಿನ ಪರಿಸ್ಥಿತಿನಲ್ಲಿ ಅತ್ಯಾಚಾರಕ್ಕೊಳಗಾದಂಥವ್ರು, ಬಿಲೋ ಏಜಲ್ಲಿ ಮ್ಯಾರೇಜ್ ಆದಂಥವ್ರು, ಯಾರು ವಾರಿಸ್ತಾರಿಲ್ಲ ಅಂಥವ್ರು, ಅಂಥ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡುವಂಥ ಒಂದು ಉದ್ಘಾಟನೆ, ಅದು ಕನ್ನಡ ಉದ್ಘಾಟನೆ ಮಾಡಿದ್ದೀನಿ. ಇನ್ನೊಂದು ಸಂತೋಷ ಸುದ್ದಿ ಏನು ಅಂತ ಹೇಳಿದ್ರೆ, ನಮಗೆ ಇದು ವುಮೆನ್ಸ್ ಕಾಲೇಜ್, ಇಡೀ ಜಿಲ್ಲೆಗೆ ಒಂದೇ ಕಾಲೇಜ್ ಇರೋದು. ಸುಮಾರು 1400-1500 ಮಕ್ಕಳಿದ್ದಾರೆ. ಒಳ್ಳೆ ರಿಸಲ್ಟ್ ಇದೆ ಇಲ್ಲಿ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಸೊ ಇವತ್ತು ಭಾಳ ದಿವಸದ ಬೇಡಿಕೆ ಇತ್ತು, ಇಲ್ಲೊಂದು ಒಳ್ಳೆ ಕಾಲೇಜ್ ಕಟ್ಟಡ ಆಗಬೇಕಂತೇಳಿ ಇವತ್ತು 4 ಕೋಟಿ ರೂಪಾಯಿನಲ್ಲಿ ಇವತ್ತು ಒಳ್ಳೆ ಕಟ್ಟಡ ಆಗಿದೆ. ಸೊ ಅದನ್ನು ಇವತ್ತು ಇನಾಗ್ರೇಷನ್ ನಾನು, ನಮ್ಮ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಈ ವಾರ್ಡ್ನ ಸದಸ್ಯರಾದಂಥ ನಮ್ಮ ಪವಿತ್ರ ಮಾಜಿ ಅಧ್ಯಕ್ಷರು, ನಮ್ಮ ಅನೇಕಿನ ಮುಖಂಡರು ಎಲ್ಲರೂ ಸೇರಿ, ಉಪಾಧ್ಯಕ್ಷರು ಐಶಾ ಅವರು ಎಲ್ಲರೂ ಸೇರಿ ಇವತ್ತು ಇದನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ವಸ್ವನೇ ವಿದ್ಯೆ, ನಮ್ಮ ಬದುಕೇ ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾವೆಲ್ಲ ಮೃಗಗಳಾಗ್ಬಿಡ್ತೀವಿ, ಪ್ರಾಣಿಗಳಾಗ್ಬಿಡ್ತೀವಿ. ಸಮಾಜ ಏನಾದರೂ ಸುಧಾರಣೆ ಆಗಬೇಕು, ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡಬೇಕಂತ ಹೇಳಿದ್ರೆ ಕಾಲೇಜ್ಗಳು, ಸ್ಕೂಲ್ಗಳು ಮುಖ್ಯ. ದೇವಸ್ಥಾನ ಮುಖ್ಯ ಅಲ್ಲ. 100 ದೇವಸ್ಥಾನಕ್ಕೆ 1 ಶಾಲೆ ಮೇಲು. ಅಲ್ಲೇ ನಾವೆಲ್ಲರೂ ಕೂಡ ಸಮಾಜ ಸುಧಾರಣೆ ಮಾಡುವಂಥ ಜಾಗ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡುವಂಥ ಜಾಗ, ನಮ್ಮ ಮಕ್ಕಳಿಗೆ ಪ್ರಜ್ಞಾವಂತರಾಗಿ, ಜ್ಞಾನವಂತರಾಗಿ ಮಾಡುವಂಥ ಜಾಗ ಇದು. ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ಅಂದ್ಕೊಂಡಿದ್ದೀನಿ, ಹೆಚ್ಚಿನ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಡಬೇಕಂತೇಳಿ ಇವತ್ತು ಎಲ್ಲ ಕಾಲೇಜಲ್ಲೂ CDC ಮೀಟಿಂಗ್ ಮಾಡಿ ನಾವು ಮೂಲಭೂತ ಸೌಕರ್ಯ ಏನೆಲ್ಲ ಬೇಕು ಅವ್ರಿಗೆ, ಚೇರು, ಕಂಪ್ಯೂಟರ್ಗಳು, ಲ್ಯಾಬು. ಇವತ್ತು ಬೆಳಗ್ಗೆ ಲಾ ಕಾಲೇಜ್ CDC ಮೀಟಿಂಗ್ ಇತ್ತು. ಇವತ್ತು ನಾನೇ ಅವರಿಗೆ ಕಂಪ್ಯೂಟರ್ಗಳು, ಪ್ರಿಂಟರ್ಸು ಎಲ್ಲನೂ ಕೊಟ್ಟಿದ್ದೀವಿ. ಅಂತೆಲ್ಲ ಇವತ್ತು ಅಲ್ಲೊಂದು ಕಾಂಪೌಂಡ್ ಬೇಕು, ಆಟ ಆಡೋಕ್ಕೆ ಮಕ್ಕಳಿಗೆ ಜಾಗ ಇಲ್ಲ, ಎಲ್ಲವೂ ಕೂಡ ಇವತ್ತು ನಾನು CDC ಮೀಟಿಂಗಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮ ವಹಿಸ್ತೀನಿ ಅಂಥೇಳಿ ಇವತ್ತು ಅಲ್ಲೂ ಕೂಡ ಭರವಸೆ ಕೊಟ್ಟು ಬಂದಿದ್ದೀನಿ. ಸೊ ಈ ರೀತಿ ನಾವೆಲ್ಲ ಕೂಡ ಇವತ್ತು ರಾಮನಗರಕ್ಕೆ ವಿಶೇಷವಾಗಿ ಎಲ್ಲ ಕ್ಷೇತ್ರದ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ರಸ್ತೆ ಚರಂಡಿ, ಮೂಲಭೂತ ಸೌಕರ್ಯ ಇರ್ಬೋದು, ನೀರು. ನಮಗೆಲ್ಲ ಗೊತ್ತಿದೆ, ನೀರು ನಮಗೆ ಹಾಹಾಕಾರ ಇತ್ತು. ನಾವು ಬೆಂಗಳೂರಿನ ಚರಂಡಿ ನೀರು ಕುಡಿತಾ ಇದ್ವಿ. ಅರ್ಕಾವತಿಯಿಂದ ಎಂಥ ಗಲೀಜು ನೀರು ಅಂತ ಹೇಳಿದ್ರೆ, ಅಲ್ಲಿ ಸ್ಯಾನಿಟರಿ ನೀರು ಏನು ಬರ್ತದೆ, ವೃಷಭಾವತಿಯಿಂದ ಅರ್ಕಾವತಿ, ಆ ನೀರನ್ನು ನಾವು ಕುಡಿತಾ ಇದ್ವಿ. ಸೊ ಇವತ್ತು ನಾವು ಅದಕ್ಕೂ ಕೂಡ ಒಂದು ಮುಕ್ತಿಯನ್ನು ಕೊಟ್ಟು ಇವತ್ತು ಕಾವೇರಿಯಿಂದ ಇವತ್ತು ಎಲ್ಲ ಮನೆಗಳಿಗೂ ಕೂಡ SC ಕನೆಕ್ಷನ್ಸ್, ಹೌಸ್ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಇವತ್ತು ಒಂದು ದಿವಸ ಬಿಟ್ಟು ಒಂದು ದಿವಸ ಆಲ್ಟರ್ನೇಟ್ ಡೇಸು ನಾವು ನೀರು ಕೂಡ ನಾವೆಲ್ಲರೂ ಕೂಡ ನಾವು ಕೊಡ್ತಾ ಇದ್ದೀವಿ. ಜನ ಸಂತೋಷವಾಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ, ರೋಡು, ರಸ್ತೆ, ಚರಂಡಿಗೆ 100 ಕೋಟಿ ಹಾಕಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಇನ್ನೂ 100 ಕೋಟಿಯಷ್ಟು ಪಟ್ಟಣ ವ್ಯಾಪ್ತಿಗೆ ಕೊಡ್ತೀನಿ ಅಂತ ಹೇಳಿದರೆ, ಈ ವಾರ ಇಲ್ಲಾಂದರೆ ಮುಂದೆ ವಾರದಲ್ಲಿ ನಾವು ಕೆಲಸ ಮಾಡ್ತೀವಿ. ಹಲೋ, ಡಿಗ್ರಿ ಗರ್ಲ್ಸ್ ಕಾಲೇಜ್ಗೆ ನೀವು ಇನ್ನೂ ಹಾಕಿಲ್ವಂತಲ್ಲಪ್ಪ ಬಸ್ಸು? ಫಸ್ಟ್ ದೊಡ್ಡ ಅವತ್ತು ನಾನು ಫಂಕ್ಷನ್ ಕೂತ್ಕೊಂಡೆ ಹೇಳಿದೆ ಸ್ಟೇಜ್ ಮೇಲೆ. ನನಗೆ ಬಸ್ ಬೇಕು, ನನಗೆ ಬೇರೆ ಕಾರಣ ಹೇಳ್ಕೊಬೇಡಪ್ಪ. ನನಗೆ ಬಸ್ಸಲ್ಲಿ ಸ್ಟಾಪ್ ಆಗ್ಬೇಕಷ್ಟೇ. ಒಂದು ರಿಕ್ವೆಸ್ಟ್ ಸ್ಟಾಪ್ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಎಲ್ಲ ಡ್ರೈವರ್ಗಳನ್ನು ಯಾರು ಈ ರೂಟಲ್ಲಿ ಬರ್ತಾರೋ ಅವ್ರೆಲ್ರಿಗೂ ಒಂದು ಡೈರೆಕ್ಷನ್ ಕೊಡಿ. ಮಕ್ಕಳು ಅಡ್ಮಿಷನ್ ಆಗ್ತಾ ಇದೆ, ಅವರೆಲ್ಲರೂ ಎಕ್ಸಾಮ್ಸ್ಗೆ ಮತ್ತೆ ಇವರೆಲ್ಲ ಇದನ್ನು ಎಕ್ಸಾಮ್ಸನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಎಲ್ಲ ರೆಡಿ ಮಾಡಬೇಕು, ಹೋಗ್ತಾರೆ. ಎಲ್ಲ ಡ್ರೈವರ್ಗಳು ಡೈರೆಕ್ಷನ್ ಹಾಕಿ ಹೆಸರು ಹೇಳ್ಬೇಕು ಪದೇ ಪದೇ. ನಾನು ಹೇಳಿದ್ದೀನಿ, ಇದು ಲಾಸ್ಟ್ ಫೋನ್ ನಂದು. ನಾನು ಬಸ್ಗಳು ಮಾಡ್ಕಲ್ಲ, ನಿನಗೂ ನಾನು ನೋಡಲ್ಲ, ಆಮೇಲೆ ಹುಷಾರಾಗಿ ಹೇಳಿದ್ದೀನಿ. ನಾನು ಪದೇ ಎಲ್ಲ ಹೇಳಲ್ಲ. ನ್ಯೂಸ್ 42 ಕನ್ನಡ.